ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತು ರಜಾ ಇರೋದ್ರಿಂದ ಹೊರಗಡೆ ಸ್ವಲ್ಪ ಮಳೆ ಚಳಿ ಎಲ್ಲ ಇರೋದ್ರಿಂದ ಮಾನ್ಸೂನ್ ಸೀಸನ್ ಚಳಿಗೆ ಬಿಸಿ ಬಿಸಿಯಾಗಿ ಏನಾರು ಕೇಳ್ತಾರೆ ಮಕ್ಕಳು. ಕ್ವಿಕ್ಕಾಗಿ ಏನಾರು ಮಾಡೋಣ ಅಂತ ಅಂದ್ಕೊಂಡ್ರೆ ನನ್ನ ಮಗ ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಅಮ್ಮ ಒಂದು ಕ್ವಿಕ್ಕಾಗಿ ಬಿರಿಯಾನಿ. ಸೊ ಬಿರಿಯಾನಿನ ನಾವು ಮಾಡೋಣ. ಕ್ವಿಕ್ಕಾಗಿ ಗ್ರೇವಿ ಮಾಡಿಕೊಂಡು ನಾವೆಲ್ಲ ಮಾಡೋಕ್ಕೆ ಟೈಮ್ ಆಗಲ್ಲ ಅನ್ನೋದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್. ಇಂಡಿಯಾ ಗೇಟ್ ಅವ್ರದ್ದು ಬಿರಿಯಾನಿ ಮಸಾಲ ತುಂಬ ವೆರೈಟೀಸಲ್ಲಿ ಬಿಟ್ಟಿದ್ದಾರೆ. ಲೋ ಸ್ಪೈಸಿ ನೋಡಿ ನನ್ನ ಮಗ ಈ ಚೋಟಾ ಭೀಮ್ಗೂ ಎಲ್ಲ ಬೇಕು. ಅವ್ನು ಕ್ಯಾರೆಟ್ ಇಟ್ಕೊಂಡು ತರಲೆ ಮಾಡ್ತಾ ಇದ್ದಾನೆ. ಕ್ವಿಕ್ಕಾಗಿ ಇಂಡಿಯಾ ಗೇಟ್ ಅವ್ರ ಎಲ್ಲ ವೆರೈಟೀಸಲ್ಲೂ ಬಿಟ್ಟಿದ್ದಾರೆ. ಇದು ನಾನ್ ವೆಜ್ ಅಲ್ಲ, ವೆಜ್ ಬಿರಿಯಾನಿ. ಅವರು ಪಿಕ್ಚರ್ ಹಾಕ್ಬಿಟ್ಟಿದ್ದಾರೆ. ಗ್ರೇವಿ ಇಸ್ ಕಂಪ್ಲೀಟ್ಲಿ ವೆಜ್. ನೀವು ನಾನ್ ವೆಜ್ ಬೇಕಾಗಿರೋರು ನೀವು ನಾನ್ ವೆಜ್ ಚಿಕನ್ ಅಥವಾ ನೀವು ಮಟನ್ ಏನಾರು ಹಾಕೋಬೋದು. ನಾವು ಕಂಪ್ಲೀಟ್ಲಿ ವೆಜ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ ಕಮ್ಸ್ ವಿತ್ 200 grams ಆಫ್ ರೈಸ್ ಕೂಡ ಅವರೇ ಕೊಟ್ಟಿದ್ದಾರೆ, ಗ್ರೇವಿ ಕೊಟ್ಟಿದ್ದಾರೆ, ಬಿರಿಯಾನಿ ಮಸಾಲ ಎಲ್ಲ ಕೊಟ್ಟಿದ್ದಾರೆ. ನಾನು ಟೈಮ್ ಆಗಿಬಿಟ್ಟಿದೆ ಅಂತ ಆಲ್ರೆಡಿ ನಾನು ರೈಸ್ನ ಇಟ್ಬಿಟ್ಟಿದ್ದೀನಿ ಕುಕ್ ಮಾಡೋಕ್ಕೆ. ಹಾಗಾಗಿ ನಾನು ಗ್ರೇವಿನ ತೋರಿಸ್ತೀನಿ. ಈ ರೀತಿ ರೆಡಿ ಗ್ರೇವಿ ಬರುತ್ತೆ ಇಂಡಿಯಾ ಗೇಟ್ ಅವ್ರದ್ದು. ನಾನು ಕ್ಲಾಸಿಕ್ ಲಕ್ನೋ ಬಿರಿಯಾನಿ ತೊಗೊಂಡು ಬಂದಿದ್ದೀನಿ. ಗ್ರೇವಿ ಜೊತೆ ಸ್ವಲ್ಪ ಬಿರಿಯಾನಿ ಪೌಡರ್ ಕೂಡ ಕೊಟ್ಟಿದ್ದಾರೆ. ನಾನು ಸ್ಮಾಲ್ ಪ್ಯಾಕಿಂಗ್. ಇದು 4 ಜನಕ್ಕೆ ನಾವು ಸರ್ವ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಕ್ಲಾಸಿಕ್ ಲಕ್ನೋ ಬಿರಿಯಾನಿ ಮಸಾಲ ಇಂಗ್ರೀಡಿಯೆಂಟ್ಸ್ ಕೂಡ ಹಿಂದೆ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನೀವು ನೋಡಿ, ಇನ್ನು ಬಿರಿಯಾನಿ ಗ್ರೇವಿಗೆ ಆನಿಯನ್, ಟೊಮ್ಯಾಟೊ, ವೆಜಿಟೇಬಲ್ ಆಯಿಲ್, ಜಿಂಜರ್ ಗಾರ್ಲಿಕ್, ಸ್ಪೈಸಸ್, ಕ್ಯಾಶ್ಯೂ ಪೇಸ್ಟ್ ಎಲ್ಲ ಹಾಕಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ವೆಜ್. ದಿಸ್ ಇಸ್ ನೋಡಿ, ಇಲ್ಲೇ ನಿಮಗೆ ಸಿಂಬಲ್ ಇರುತ್ತೆ, ಗ್ರೀನ್ ಸಿಂಬಲ್ ಇದ್ರೆ ಇದು ವೆಜ್ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಬಿರಿಯಾನಿಗೆ ಬೇಕಾಗಿರೋಂಥ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಅಕ್ಕಿ ಕೂಡ ಅನ್ನ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಬಿರಿಯಾನಿಗೆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ತುಪ್ಪ ಹಾಕೋದ್ರಿಂದ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿ ನಂತರ ನಾವು ಎಲ್ಲ ತರಕಾರಿನೂ ಹಾಕಬೇಕು. ಇದು ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ. ಮತ್ತು ಬಿರಿಯಾನಿ ಪೌಡ್ರ್ ಮಾಡು, ಮಸಾಲೆ ಗ್ರೇವಿ ಮಾಡ್ಕೊಳ್ಳೋದಿಲ್ಲ. 5ರಿಂದ 10 ನಿಮಿಷದಲ್ಲಿ ಅನ್ನ ಬೇಯೋದ್ರೊಳಗೆ ನಾವು ತರಕಾರಿನ ಹೆಚ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾವು ಈ ಬಿರಿಯಾನಿನ ಮಾಡ್ಕೋಬೋದು ಇನ್ಸ್ಟೆಂಟಕ್ಕೆ. ಅಂದರೆ ಗ್ರೇವಿ ಪೌಡ್ರ್ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟರು ಅಂತ ಒಂದು ಬಿರಿಯಾನಿ ಪೌಡ್ರನ್ನ ನಾನು ಹಾಕೋತಾ ಇದ್ದೀನಿ. ಇಲ್ಲಿ ಅವರು 4 ಸರ್ವಿಂಗು 200 ಗ್ರಾಮ್ ಅಷ್ಟು ಗ್ರೇವಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. 200 ಗ್ರಾಮಿಗೆ ಒಂದು 200 ಗ್ರಾಮ್ ಅಥವಾ 250 ಗ್ರಾಮ್ ಅಕ್ಕಿನ ನೀವು ಹಾಕ್ಕೋಬೋದು. ಅವರು ಎಲ್ಲ ಪ್ರತಿಯೊಂದು ಮೆಷರ್ಮೆಂಟು ಹಿಂದ್ಗಡೆ ತಿಳಿಸಿದ್ದಾರೆ, ಹೇಗೆ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ. ಗ್ರೇವಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಲಿ ಹಸಿ ವಾಸನೆ ಹೋಗೋವರೆಗೂ ಪೌಡ್ರು ಮತ್ತು ಮಸಾಲಾನ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಅವರು ಕೂಡ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅಂತ. ಏಕೆಂದರೆ ತುಂಬ ತಿಕ್ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಗ್ರೇವಿನ ಕೊಟ್ಟಿರೋದ್ರಿಂದ ಸ್ವಲ್ಪ ನೀರು ಹಾಕಿದಾಗ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಇಲ್ಲಿ ನಾನು. ಸಕ್ಕರೆ ಒಂದು ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಹಾಗಾಗಿ ಸಕ್ಕರೆ ಯಾಕಪ್ಪ ಅಂದರೆ ಒಳ್ಳೆ ಮ್ಯಾಜಿಕ್ ಇಂಗ್ರೀಡಿಯೆಂಟ್, ಅದು ಎಣ್ಣೆ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಸಕ್ಕರೆ ನಾನು ಇಟ್ಕೊಂಡಿರುವಂಥ ಅನ್ನನ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಲೇಯರ್ ಮಾಡ್ಕೋಬೋದು. ಸ್ವಲ್ಪ ಗ್ರೇವಿ, ಸ್ವಲ್ಪ ರೈಸು, ಮತ್ತು ಗ್ರೇವಿ ಮತ್ತು ರೈಸ್, ಆ ರೀತಿ ಒಂದು 2-3 ಲೇಯರ್ ಮಾಡ್ಕೊಂಡು ನೀವು ಇಟ್ಕೋಬೋದು. ನಮ್ಮಲ್ಲಿ ಆ ಥರ ಲೇಯರ್ ಯಾರೂ ತಿನ್ನಲ್ಲ ಅನ್ನೋ ರೀಸನ್ಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್. ನೀವು ಲೇಯರ್ ಆಗಿ ಇಟ್ಕೋಬೋದು ಅಥವಾ ಈ ರೀತಿ ನಾನು ತೋರಿಸೋ ರೀತಿ ನೀಟಾಗಿ ನೀವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಎರಡೂ ಅಷ್ಟು ಡಿಫ್ರೆನ್ಸ್ ಅನಿಸೋದಿಲ್ಲ. ಹಾಗಾಗಿ 10 ನಿಮಿಷದಲ್ಲಿ ಬೇಗ ರೆಡಿಯಾಗುವಂಥ ಬಿರಿಯಾನಿ ನೀವು ಎಲ್ಲ ಆರಾಮಾಗಿ 4 ಜನ ತಿನ್ನೋವಂಥ ಒಂದು ರೆಸಿಪಿ ರೆಡಿ ಆಗುತ್ತೆ. ಹಾಗಾಗಿ ನಾನು ಹೇಗಾಗುತ್ತೋ ಏನು ಅಂದ್ಬಿಟ್ಟು ಒಂದೇ ಒಂದು ಪ್ಯಾಕೆಟ್ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಹಾಗಾಗಿ ನೋಡೋಣ ಫಸ್ಟ್ ಟೈಮ್ ನಮ್ಮದು ಟೇಸ್ಟ್ ಹೇಗೆ ಬರುತ್ತೆ ಹಾಗೆ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಯಾಕೆಂದರೆ ಅಕ್ಕಿನ ನಾವು 80% ಅಷ್ಟೇ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಿ. ಸ್ವಲ್ಪ ಬೇಯಿಸಿಟ್ಕೊಂಡಿರೋದ್ರಿಂದ ಫುಲ್ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿ ಇಟ್ಬಿಡಿ ಲೋ ಫ್ಲೇಮಲ್ಲೇ. ನಂತರ ನೀವು ಬಿಸಿಯಾಗಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿ ನೋಡಿ. ಬಿಸಿ ಬಿಸಿಯಾಗಿ ಉದ್ದುದ್ರಾಗಿ ಇಂಡಿಯಾ ಗೇಟ್ ಅವ್ರದ್ದು ಬಾಸ್ಮತಿ ಬಿರಿಯಾನಿ ರೆಡಿ. ನೀವು ಟ್ರೈ ಮಾಡಿ ಕಮೆಂಟ್ಸಲ್ಲಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟಲ್ಲಿ ಮಾಡಿರೋ ಥರನೇ ಇದೆ. ಖಂಡಿತ ಟ್ರೈ ಮಾಡಿ.